आइए विश्व कल्याण के लिए 9 अप्रैल 2025 ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊನ್ನೆ ದಿನ ಅಂದರೆ ಏಪ್ರಿಲ್ 9ರಂದು ತಮಗೆಲ್ಲ ಗೊತ್ತಿರುವಂತೆ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಜಿತೋ ಸಂಸ್ಥೆಯು ಇಡೀ ಭಾರತ ದೇಶದ 6,000 ಸ್ಥಳಗಳಲ್ಲಿ ಮತ್ತು ವಿಶ್ವದ 108 ದೇಶಗಳಲ್ಲಿ ವಿಶ್ವ ನಮೋಕಾರ ದಿವಸವನ್ನು ಆಚರಣೆ ಮಾಡಲಾಯಿತು. ಈ ನಮೋಕಾರ ದಿವಸದ ಆಚರಣೆ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ದೆಹಲಿಯ ವಿಜ್ಞಾನ ಭವನದಲ್ಲಿ ಆಗಮಿಸಿ ಅವರೂ ಸಹ ಈ ವಿಶ್ವ ನಮೋಕಾರ ದಿವಸದಲ್ಲಿ ಭಾಗಿಯಾಗಿ ನಮೋಕಾರ ಮಂತ್ರವನ್ನು ಪಠಣ ಮಾಡೋ ಜೊತೆಗೆ ತಮ್ಮ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ಇದೀಗ ನಾವು ನಿಮಗೆ ಭಾರತದಲ್ಲಿ ನಡೆದಂತಹ ಕೆಲವು ಪ್ರಮುಖ ನಗರಗಳಲ್ಲಿ ನಮೋಕಾರ ಮಹಾಮಂತ್ರ ಯಾವ ರೀತಿ ನಡೆಯಿತು, ಅಲ್ಲಿ ಎಷ್ಟು ಜನ ಸೇರಿದ್ರು, ಯಾವ ರೀತಿ ಒಂದು ಸಮಾಜವನ್ನು ಜಾಗೃತ ಮಾಡುವಂಥ ಕಾರ್ಯಕ್ರಮ ನಡೆಯಿತು ಅನ್ನೋದನ್ನು ತೋರಿಸ್ಲಿಕ್ಕೆ ನಾವು ಇವತ್ತು ನಿಮ್ಮ ಜೊತೆ ಬಂದಿದ್ದೀವಿ. ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ತುಮಕೂರು ಇರ್ಬೋದು, ಮೂಡುಬಿದಿರೆ ಇರ್ಬೋದು, ಕೆಲವು ಸಣ್ಣ ಪುಟ್ಟ ಹಳ್ಳಿಗಳಲ್ಲಿರ್ಬೋದು, ಇನ್ನು ದೇಶದ ಮಹಾನಗರಗಳಾದಂಥ ಅಹಮದಾಬಾದ್ ಆಗಿರ್ಬೋದು, ಸೂರತ್ ಆಗಿರ್ಬೋದು, ಜೈಪುರ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಹೀಗೆ ಅನೇಕ ಕಡೆ ರಾಷ್ಟ್ರದ ಸುಮಾರು 6,000 ಕಡೆ ಈ ನಮೋಕಾರ ಮಂತ್ರ ಪಠಣ ಮಾಡುವಂಥ ಕಾರ್ಯಕ್ರಮ ನಡೆದಿದೆ. ಇದರಿಂದ ಒಂದು ಸಂದೇಶವನ್ನು ನಾವು ಸಮಾಜಕ್ಕೆ ಕೊಟ್ಟಂತಾಗಿದೆ. ಜೈನ ಸಮಾಜ ಒಗ್ಗಟ್ಟಾಗಿರಬೇಕು ಮತ್ತು ಜಾಗೃತ ಆಗಿರಬೇಕು ಅನ್ನೋ ಒಂದು ಸಂದೇಶ ಇತ್ತು. ಸೊ ಆ ಸಂದೇಶ ಬಹುಶಃ ಎಲ್ಲರಿಗೂ ತಲುಪಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದ್ರ ಜೊತೆಗೆ ಜಿತೋ ಸಂಸ್ಥೆ ಏನು ಏರ್ಪಡಿಸಿತ್ತು, ಆ ಸಂಸ್ಥೆಯ ಮುಖಾಂತರ ಇಡೀ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಸಹ ಈ ಸಂದೇಶ ತಲುಪಿದೆ. ಹೀಗಾಗಿ ಬಹಳಷ್ಟು ಜನರು ಈ ನಮ್ಮ ಮೊನ್ನೆ ನಡೆದಂತಹ ವಿಶ್ವ ನಮೋಕಾರ ದಿವಸದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಭಾಗಿಯಾಗಿದ್ದರು, ಯಾವ ಪಟ್ಟಣದಲ್ಲಿ, ಯಾವ ನಗರಗಳಲ್ಲಿ ಯಾವ ರೀತಿ ಅದನ್ನು ಆಯೋಜನೆ ಮಾಡಲಾಗಿತ್ತು ಮತ್ತು ಅಲ್ಲಿ ಜನ ಎಷ್ಟು ಉತ್ಸಾಹದಿಂದ ಅದರಲ್ಲಿ ಭಾಗವಹಿಸಿದ್ರು ಅಂಥೇಳಿ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾವು ನಿಮಗೆ ತೋರಿಸ್ತೀವಿ. ದಯವಿಟ್ಟು ನೋಡಿ. ಹಾಗೆಯೇ ಸ್ನೇಹಿತರೆ, ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ ಆಗಿದೆ. ಜೈನ ಸಮಾಜದಲ್ಲಿ ನಡೆಯುತ್ತಿರುವ ಅನೇಕ ಪ್ರಮುಖ ಅಂಶಗಳನ್ನು, ಘಟನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಈ ಚಾನಲ್ ಮುಖಾಂತರ ತಾವು ವೀಕ್ಷಣೆ ಮಾಡ್ಬೋದು. ತಾವು ಈಗ ಸಬ್ಸ್ಕ್ರೈಬ್ ಆಗಬೇಕಾಗಿದೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿರಂತರವಾಗಿ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕೆಂದು ಕೇಳ್ಕೊತಾ ಮತ್ತೊಮ್ಮೆ ತಮಗೆ ಧನ್ಯವಾದ ತಿಳಿಸ್ತೀನಿ. ಈಗ ವಿಶ್ವ ನಮೋಕಾರ ದಿವಸದ ವಿವಿಧ ನಗರಗಳಲ್ಲಿ ನಡೆದಂತಹ ವಿಡಿಯೋಗಳನ್ನು ತಾವು ನೋಡುವುದು. ಧನ್ಯವಾದಗಳು. नमो आर्याणं नमो सिद्धानं नमो आर्याणं नमो वज्रा नमो आर्याणं सवसा नमो वज्रायाणं नमो आर्याणं नमो वज्रायाणं नमो लोहे सवसावनं ओम नमो आर्याणं नमो आर्याणं नमो वज्रायाणं नमो लोहे सवसावनं ओम नमो नमो सिद्धानं नमो आर्याणं
नमो लोहे सवसावनं ॐ नमो हरिद्वानं नमो सिद्धानं नमो आर्यानं नमो वज्रायानं नमो लोहे सवसावनं ॐ नमो हरिद्वानं नमो सिद्धानं नमो आर्यानं नमो वज्रायानं नमो लोहे सवसावनं नकारात्मक सोच, अविश्वास, वैमनस्य, स्वार्थ, यही वे शत्रु हैं जिन्हें जीतना ही असली विजय है।
मैं नहीं जानता हूं आप में से कितने लोग नया संसद भवन देखने गए होंगे, और गए भी होंगे तो ध्यान से देखा होगा कि नहीं देखा होगा। आपने देखा नई संसद बनी, लोकतंत्र का मंदिर। वहां भी जैन धर्म का प्रभाव साफ दिखता है। जैसा ही आप संसद के नए भवन में शार्दुल द्वार से प्रवेश करते हैं तो स्थापत्य गैलरी में सम्मेद शिखर दिखता है। लोकसभा के प्रवेश पर तीर्थंकर की मूर्ति है। ये मूर्ति ऑस्ट्रेलिया से लौटी है। संविधान गैलरी की छत पर भगवान महावीर की अद्भुत पेंटिंग है। साउथ बिल्डिंग की दीवार पर सभी 24 तीर्थंकर एक साथ हैं।